ನೋಡಿ, ಕಾಂಗ್ರೆಸ್ ನಾಯಕರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರಿ. ಎಸ್, 28ಕ್ಕೆ ನೋಡೋಣ, ಕ್ಲಿಯರ್ ಆದ್ರೆ ನಾನು ಟ್ರೈ ಮಾಡ್ತೀನಿ, ಸಿದ್ದರಾಮಯ್ಯ ಅವ್ರು ಬಿಟ್ಕೊಟ್ರೆ ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದ್ರೆ, ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂಡ್ ಸಿಎಂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ ಮೇಲೆ ಅಲ್ಲಿಗೆ ಮುಗೀತು ಆ ಬದಲಾವಣೆ ಚರ್ಚೆ, ಪವರ್ ಶೇರಿಂಗ್ ಚರ್ಚೆ ಮುಗಿದ ಕಥೆ ಅಂತ ಸಾಕಷ್ಟು ಜನ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ DCM DK ಶಿವಕುಮಾರ್ ಅವರು ಆತ್ರ ಇಲ್ಲ ನನಗೆ ಅಂತ ಹೇಳಿದಂತ ಈ ಮಾರ್ಮಿಕವಾಗಿ ಹಾಡಿದಂತ ಮಾತುಗಳಿದೆಯಲ್ಲ, ಇದು ಬಹಳ ಕ್ಯೂರಿಯಾಸಿಟಿಯನ್ನ ಹುಟ್ಟಾಕ್ತಾ ಇದೆ. ಯಾಕಂದ್ರೆ DK ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ. ಸೊ ಕಾಂಗ್ರೆಸ್ನಲ್ಲಿ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ? ಸಿದ್ದರಾಮಯ್ಯ ಅವರು ಇವಾಗ ಇಷ್ಟೊಂದು ಆಕ್ಟಿವ್ ಆಗಿದ್ದಾರೆ, ಇನ್ನು ಮುಂದಿನ 5 ವರ್ಷ ಮಾತ್ರ ಅಲ್ಲ, 2028ಕ್ಕೂ ಕೂಡ ನನ್ನ ನೇತೃತ್ವದಲ್ಲೇ ಚುನಾವಣೆಯನ್ನ ಎದುರಿಸ್ತೀವಿ ಅಂತ ಹೇಳಬೇಕಾದರೆ ಇಲ್ಲಿ ಏನು ಇದರ ಅರ್ಥ? ಯಾವ ಒಂದು ಬ್ಯಾಕಪ್ ಅಥವಾ ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯ ಅವರು ಏನೇನು ಮಾತಾಡಿದ್ದಾರೆ, ಇದೆಲ್ಲವೂ ಕೂಡ ಇಲ್ಲಿ ನಾವು ಚರ್ಚೆ ಮಾಡಬೇಕಾಗತ್ತೆ. ಸದ್ಯ ಚರ್ಚೆನ ಮುಂದುವರಿಸ್ತಾ ಹೋಗ್ತೀನಿ. ಚರ್ಚೆ ನಮ್ಮಲ್ಲಿ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಜೊತೆಗೆ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಕೂಡ ಇದ್ದಾರೆ. ಸಮೀವುಲ್ಲಾ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಿಜೆಪಿ ವಕ್ತಾರರು MG ಮಹೇಶ್ ಇದ್ದಾರೆ. ಮಹೇಶ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ಮೊದಲಿಗೆ ರಾಕೇಶ್ ಶೆಟ್ಟಿ ಸರ್ ಹತ್ರ ಮಾತನಾಡ್ಬಿಡ್ತೀನಿ. ಸರ್, ಈಗ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂಡ್ ವೆನ್ ಇಟ್ ಕಮ್ಸ್ ಟು ಪವರ್ ಶೇರಿಂಗ್ ಅಂತ ಬಂದಾಗ CM ಸಿದ್ದರಾಮಯ್ಯ ಅವರು ನಿನ್ನೆ ದೆಹಲಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಇನ್ನು 5 ವರ್ಷ ಮಾತ್ರ ಅಲ್ಲ, 2028ಕ್ಕೂ ಕೂಡ ನನ್ನದೇ ನೇತೃತ್ವದಲ್ಲಿ ಚುನಾವಣೆಯನ್ನ ನಾವು ಎದುರಿಸ್ತೀವಿ ಅಂತ ಹೇಳಿ. ಸೊ ಇವತ್ತು DK ಶಿವಕುಮಾರ್ ಅವ್ರ ಬಗ್ಗೆ ಸ್ಪೆಷಲ್ ಆಗಿ ಮಾತಾಡಬೇಕು ಅಂದ್ರೆ ಬಹಳ ಮಾರ್ಮಿಕವಾಗಿ ಮಾತಾಡಿದ್ದಾರೆ, ಬಹಳ ಸೈಲೆಂಟ್ ಆಗಿದ್ರು, ಏನೋ ಒಂಥರ ಗಾಢ ಯೋಚನೆಯಲ್ಲಿದ್ರು. ನನಗೇನು ಆತ್ರ ಇಲ್ಲ, ನಾನು ಇದ್ರ ಬಗ್ಗೆ ನೀವ್ ಏನೇ ಕೇಳಿದ್ರು ನಾನು ರಿಯಾಕ್ಟ್ ಮಾಡೋದಲ್ಲ, ಎಲ್ಲವನ್ನ ಕೂಡ CM ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ಸರ್ ಏನ್ ಹೇಳ್ತೀರಿ? ಎಲ್ಲವೂ ಸರಿ ಇಲ್ಲ ಅಂತ ಹೇಳುದು ಕಾಂಗ್ರೆಸ್ ಅಲ್ಲಿ ಮಾತ್ರ ಅಲ್ಲ, ಅದು ಬಿಜೆಪಿಯಲ್ಲೂ ಸರಿ ಇಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಬಿಜೆಪಿಯ ಕೆಲವು ಬೆಳವಣಿಗೆಗಳನ್ನು ನೋಡಿ ಮತ್ತೆ ಕಾಂಗ್ರೆಸ್ನ ಕೆಲವು ಬೆಳವಣಿಗೆಗಳನ್ನು ನೋಡಿ. ನಾನು ನಿನ್ನೆಯ ಡಿಸ್ಕಷನ್ ಅಲ್ಲಿ ನಿಮಗೆ ಹೇಳಿದ್ದೀನಿ, ವೆರಿ ಕ್ಲಿಯರ್, ಸಿದ್ದರಾಮಯ್ಯನವರು ಸ್ಟ್ರೈಟ್ ಟಗ್ ಆಫ್ ವಾರ್ಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಈಸ್ ಪಾಸಿಂಗ್ ಎ ವೆರಿ ಸ್ಟ್ರೈಟ್ ಮೆಸೇಜ್, ನಾನು 5 ವರ್ಷಕ್ಕೆ ಯಾವ ಕಾರಣಕ್ಕೂ ಬಿಟ್ಟುಕೊಡಲ್ಲ ಅನ್ನೋದು. ಬಟ್ ಈಗಲೂ ನಾನು ನಿನ್ನೆ ಹೇಳ್ತಾ ಇದ್ದೀನಿ, ಇದು ಪೂರ್ಣ ವಿರಾಮ ಅಲ್ಲ, ಇದು ಅಲ್ಪ ವಿರಾಮ ಅಂತ. ನಿನ್ನೆಯ ಸ್ಟೇಟ್ಮೆಂಟ್, ನಿನ್ನೆ DKಶಿ ಮತ್ತೆ ಸಿದ್ದರಾಮಯ್ಯನವರನ್ನು ಕರೆದು ಸುರ್ಜೇವಾಲಾ ಅವರು ಹೇಳಿರುವ ಮಾತುಗಳನ್ನು ನೋಡಿದ್ರೆ, ಇನ್ನು ನೀವು ರಾಹುಲ್ ಗಾಂಧಿ ಅವರ ಏನು ಮೆಸೇಜ್ ಅನ್ನು ಅವರಿಗೆ ಪಾಸ್ ಮಾಡಿದ್ದಾರೆ, ಅದೇನು ಹೇಳ್ತಾರೆ ಅಂದ್ರೆ, ಬಿಹಾರ್ ಎಲೆಕ್ಷನ್ ಆಗುವವರೆಗೆ ಅಂದ್ರೆ ನವೆಂಬರ್ ವರೆಗೆ ನೀವು ಸುಮ್ಮನೆ ಇದ್ಬಿಡಿ, ನೀವು ನಾಯಕತ್ವ ಚೇಂಜ್ ಬಗ್ಗೆ ಮಾತಾಡಬಾರದು ಅಂತ ಹೇಳಿದ್ದಾರೆ. ಅಂದರೆ ಈಗಲೂ ಕೂಡ ನೀವು ಹೇಳೋದು DKಶಿ ಅವರು ಮಾರ್ಮಿಕವಾಗಿ ನುಡಿದ್ರು ಬಿಟ್ಬಿಡ್ತಾರೆ, DKಶಿ ಅಷ್ಟು ಈಸಿ ಅಲ್ಲ. ಐ ಡೋಂಟ್ ಥಿಂಕ್ ಸೊ DKಶಿ ವಿಲ್ ಲೀವ್ ದಿಸ್ ಆಫರ್ ವೆರಿ ಈಸಿಲಿ ಬಿಟ್ಕೊಡ್ತಾರಂತ ಹೇಳುವಾಗೆ ಇಲ್ವೇ ಇಲ್ಲ. DKಶಿ ಅವರ ಫೈಟ್ ಅನ್ನು ನಾವು ಎಲ್ಲದರಲ್ಲೂ ನೋಡಿದ್ದೀವಿ. DKಶಿ ಕಡೆಯವರೆಗೆ ಈ ಹೋರಾಟವನ್ನು ಹೋರಾಡ್ತಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಯಾಕಂದ್ರೆ ಹಿ ಆಲ್ವೇಸ್ ಟೋಲ್ಡ್ 100 times he told ನೌ ಆರ್ ನೆವರ್ ಅನ್ನುವ ಫೈಟ್ ಅನ್ನು ನಾನು ಮಾಡ್ತಾ ಇದ್ದೀನಿ. ಐ ಆಮ್ ದ ಮೋಸ್ಟ್ ಎಲಿಜಿಬಲ್ ಆಫ್ಟರ್ ಸಿದ್ದರಾಮಯ್ಯ ಅಂತ, ಈ ಡಿಸರ್ವ್ ಅಂತ ಅವರು ಹೇಳ್ತಾರೆ. ಅದನ್ನು ಸಾಮಾನ್ಯವಾಗಿ ಹಲವು ಜನಗಳು ಒಪ್ಕೊಳ್ತಾರೆ ಕೂಡ. KPCC ಅಧ್ಯಕ್ಷರು ಅವರೇ ಆಗಿರೋದ್ರಿಂದ ಎಲೆಕ್ಷನ್ ಅನ್ನು ಅವರ ಮುಖಂಡತ್ವದಲ್ಲಿ ಮತ್ತೆ ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ಹೋರಾಡಿದ್ರಿಂದ ವಿ ಆಲ್ ಫೀಲ್ ದಟ್ ಈ ಆಲ್ಸೋ ಡಿಸರ್ವ್ ಅಂತ. ಆದರೆ ಡೆಲ್ಲಿಗೆ ಹೋದ ಸಿದ್ದರಾಮಯ್ಯನವರು ಆಫ್ಟರ್ ರಾಜಣ್ಣನವರ ಏನು ಬರ್ತ್ಡೇ ಆಯ್ತಲ್ವಾ, ಬರ್ತ್ಡೇ ನಂತರದ ಈ ಸೆಪ್ಟೆಂಬರ್ ಕ್ರಾಂತಿ ಅಂತ ನಾವು ಏನು ಮಾತಾಡ್ತಾ ಇದ್ವಲ್ಲ, ಆ ಕ್ರಾಂತಿಯ ನಂತರದ ಬೆಳವಣಿಗೆಗಳು ಏನಿದ್ದಾವೆ ಅಲ್ವಾ, ಡೆಲ್ಲಿಗೆ ಹೋದ ಸಿದ್ದರಾಮಯ್ಯನವರು ಸ್ಟ್ರೈಟ್ ಅವೇ ಹಿ ಈಸ್ ಗಿವನ್ 2-3 ಮೆಸೇಜಸ್. ನಂಬರ್ 1, ನಾನು 5 ವರ್ಷ ಮುಖ್ಯಮಂತ್ರಿಯಾಗಿರ್ತೀನಿ ಮಾತ್ರ ಅಲ್ಲ, DKಶಿ ಅವರಿಗೆ ಸಡ್ಡು ಹೊಡೆಯುವ ರೀತಿಯಲ್ಲಿ 28ಕ್ಕೂ ಕೂಡ ನಾನು ಚುನಾವಣಾ ರಾಜಕೀಯದಲ್ಲಿ ಇರ್ತೀನಿ, ನಾನೇ ಮುನ್ನಡೆಸ್ತೀನಿ ಅನ್ನುವ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಅದರ ನಂತರ ಸಿದ್ದರಾಮಯ್ಯನವರ ಏನು ಟೀಮ್ ಅಂತ ನಾವೇನು ನೋಡಿ ಬಣ ಅಂತ ಹೇಳ್ತಾರೆ, ಅತ್ಯಾಪ್ತರಪ್ಪ ಏನ್ ಮಾಡ್ತಾರೆ, ದೇ ಸ್ಟಾರ್ಟೆಡ್ ಬಿಲ್ಡಿಂಗ್ ಎ ಪ್ರೆಷರ್. ನಾವು KPCC ಅಧ್ಯಕ್ಷ ಸ್ಥಾನ ನಮಗೆ ಬಿಟ್ಕೊಡಿ, ನಾವು ಬೇಕಾದ್ರೆ ಮಂತ್ರಿ ಪದವಿಯನ್ನು ಬಿಟ್ಬಿಡ್ತೀವಿ, ಅದನ್ನು ಕೊಟ್ಬಿಡಿ, ಅದನ್ನು ದೇ ಆರ್ ಟ್ರೈಂಗ್ ಟು ಪುಟ್ ಎ ಪ್ರೆಷರ್ ಆನ್ DKಶಿ ಅಂತ ಅನಿಸ್ತಾ ಇದೆ. ಬಟ್ CM ಹಿಯರ್ ಸ್ಟ್ರೈಟ್ ಅವೇ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಮೆಸೇಜ್ ಅನ್ನು ಪಾಸ್ ಮಾಡ್ತಾ ಇದ್ದಾರೆ. ನೋ, ಡೋಂಟ್ ಟ್ರೈ ಟು ಮೆಸ್ ವಿತ್ ಮೀ ಅನ್ನುವ ಮೆಸೇಜ್ ಅನ್ನು ಸಿದ್ದರಾಮಯ್ಯನವರು ಸ್ಟ್ರೈಟ್ ಅವೇ ಹೈಕಮಾಂಡ್ಗೆ ಕೊಡ್ತಾ ಇದ್ದಾರೆ. ಆಫ್ಟರ್ ಕಮಿಂಗ್ ಬ್ಯಾಕ್ ಆಲ್ಸೋ there is no need. ಬಟ್ ಬಂದ ಮೇಲೇನು ಸಿದ್ದರಾಮಯ್ಯನವರು ಟ್ವೀಟ್ ಮಾಡ್ತಾರೆ, ಎಲ್ಲದಕ್ಕೂ ತೆರೆ ಬಿದ್ದಿದೆ. ಸುರ್ಜೇವಾಲಾ ಅವರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಹೇಳಿದ್ದಾರೆ, DKಶಿ ಅವರು ಒಪ್ಕೊಂಡಿದ್ದಾರೆ.
ನಾವು ಡೋಂಟ್ ಆಸ್ಕ್ ದಿಸ್ ಕ್ವಶನ್ ಅಗೈನ್ ಬ್ಯಾಕ್ ಟು ಬ್ಯಾಕ್. ಇದನ್ನೇ ಕೇಳಿ 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 ನನ್ನ ಸಮಯ ವ್ಯರ್ಥ ಮಾಡಬೇಡಿ. ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಅಪ್ ಮೈ ಪೋಸ್ಟ್. ನೆಕ್ಸ್ಟ್ 5 years 3 ವರ್ಷ ಆದ ನಂತರನೂ ಪುನಃ ನಾನು 2028ಗೆ ಬರ್ತೀನಿ ಅನ್ನೋ ಮೆಸೇಜ್. ಐ ಥಿಂಕ್ ಸಿದ್ದರಾಮಯ್ಯ ಸ್ಟಾರ್ಟೆಡ್ ಸ್ಟ್ರೈಟ್ ಅವೇ ಗಿವಿಂಗ್ ದ ಮೆಸೇಜ್. ಹೈಕಮಾಂಡ್ಗೆ ಸ್ಟ್ರೈಟ್ ಅವೇ ಮೆಸೇಜ್ ಕೊಡ್ತಾ ಇದ್ದಾರೆ, ಐ ವಿಲ್ ನಾಟ್ ಗಿವ್ ಅಪ್ ಅಂತ. ಓಕೆ, ರೈಟ್ ಸರ್.